ತಾವು ಭಾನುವಾರ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಬಹಳ ಚರ್ಚೆಗೆ ಕಾರಣ ಆಗಿದೆ. ತಾವು ಯುವಕರಿಗೆ ಸಲಹೆ ಕೊಟ್ಟಿದ್ದ ಅಥವಾ ಪ್ರಚೋದನೆ ನೀಡಿದ್ದ ಅನ್ನೋದು ಚಕ್ರವರ್ತಿ ಸೂಲಿಬೆಲೆ ಅವರೇ? ಅಲ್ಲ, ನಿಮ್ಗೆ ಭಾಷಣದ ಮಾತುಗಳು ಅದರ ಧಾಟಿ ಕೇಳಿದ್ರೆ ಎಂತವರಿಗೂ ಅರ್ಥ ಆಗುತ್ತೆ. ಅದೊಂದು ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ಇದು ಹೇಟ್ ಸ್ಪೀಚ್ ಅಲ್ಲಪ್ಪ. ನಾನು ಲವ್ ಜಿಹಾದ್ ನ ವಿರುದ್ಧವಾಗಿ ಮಾತನಾಡಿದ್ರೆ ಹೇಟ್ ಸ್ಪೀಚು. ನಾನಿಲ್ಲಿ ಪ್ರೇಮದ ಪರವಾಗಿ ಮಾತಾಡಿದ್ದೀನಿ, ಪ್ರೇಮ ಮಾಡ್ಲಿ ಬಿಡಿ ಅಂತ ಹೇಳಿದ್ದೀನಿ. ಅದ್ರಲ್ಲೇನಿದೆ, ಖುಷಿ ಪಡ್ಬೇಕು. ಆಕ್ಚುಲಿ ನಿಮ್ಗಳಿಗೆ ಬಾಯಿ ಮುಚ್ಕೊಂಡಿರಕ್ಕಾಗಲ್ವಾ? ಕತೆ ಕತೆ. ಅದೇ ಮುಸಲ್ಮಾನ್ ಹುಡುಗರು ಹಿಂದೂ ಹುಡುಗಿರನ್ನ ಪ್ರೇಮ ಮಾಡಿದ್ರೆ ಲವ್ ಜಿಹಾದ್ ಅಂತಿರಲ್ಲ. ಹೌದಪ್ಪ, ಲವ್ ಜಿಹಾದ್ ನಾವ್ ಹೇಳಿದ್ರೆ ನೀವು ಒಪ್ಕೊಳ್ಳಲ್ವಲ್ಲ. ಹಾಗಿದ್ಮೇಲೆ ನಾವು ಇದೇ ದಾರಿಗೆ ಬರ್ಬೇಕಲ್ಲ. ಅಂದ್ರೆ ನಿಮ್ ಸಮುದಾಯದ ಸ್ಕ್ರಾಪ್ ನ ಎತ್ಬಿಟ್ಟು ನಮ್ ಸಮುದಾಯಕ್ಕೆ ಹಾಕ್ತಿದ್ರಿ ಇವಾಗ. ಅಬ್ದುಲ್ ರಜಾಕ್ ಮಾತಾಡಕ್ ಬಿಡಿ ಪ್ಲೀಸ್. ಅಂದ್ರೆ ನಿಮ್ ಸಮುದಾಯದ ಸ್ಕ್ರಾಪ್ ನ ಎತ್ಬಿಟ್ಟು ನಮ್ ಸಮುದಾಯಕ್ಕೆ ಹಾಕ್ಬಿಡ್ತೀರಿ ಇವಾಗ ನೀವು. ಏನೇನು? ನಿಮ್ಮ ಸಮುದಾಯದಲ್ಲಿ ಯಾರು ಹೆಣ್ಣು ಮಕ್ಕಳನ್ನ ಕೊಡದೇ ಇರೋರು, ಆ ತರ ಯುವಕರನ್ನ ನೀವು ಇದನ್ನ ಬೋಧನೆ ಮಾಡಿದೀರಾ. ಇವ್ನ್ಯಾವನ ಸೆಡೆ ನನ್ ಮಗ. ನಾನು ಹೇಳಿಲ್ಲ ಊದ್ಬತ್ತಿ ಹಚ್ಚುದ್ರೆ ಊರೇ ಸುಟ್ಟು ನಿಮ್ಮಪ್ಪ ಸ್ಕ್ರಾಪ್ ಅನ್ನ ಬಳಸ್ತಾರೆ ಅಂತ ಹೇಳಲಿಕ್ಕೆ ಆ ಮನುಷ್ಯನ ಯೋಗ್ಯತೆ ನೋಡಿ ಹಿಂಗಿದೆ. ಫಸ್ಟ್ ಆಫ್ ಆಲ್ ಹೇಳೋನು ಸ್ವಲ್ಪ ಯೋಗ್ಯ ಪ್ಲೀಸ್ ಅವ್ರು ಹೇಳೋದಕ್ಕೆ ಬಿಡಿ. ಅಬ್ದುಲ್ ರಜಾಕ್ ಬುದ್ಧಿ ಅಂತೂ ಬಂತು. ನೀ ಸುಮ್ಮನೆ ಮಾತಾಡ್ಬೇಡ ಸರ್, ನೀನೇ ಮಾತಾಡಪ್ಪ. ಬಾಯಿಗೆ ಒಂದು ನಿಪ್ಪಲ್ ಹಾಕೊಂಡು ಕೂತ್ಕೊಳ್ಳಿ ಅಂತ ನಿಮ್ಗೆ ಯಾವಾಗ್ಲೂ ಹೇಳ್ತೀನಿ ನಾನು. ಮನೆ ಕರೆದಿದ್ದು ನೀವು ಪ್ಲೀಸ್ ಕಂಟಿನ್ಯೂ, ಪ್ಲೀಸ್ ಕಂಟಿನ್ಯೂ. ಅಬ್ದುಲ್ ರಜಾಕ್ ಪ್ಲೀಸ್. ಅಬ್ದುಲ್ ರಜಾಕ್ ಅವ್ರು ನಿಮ್ಮನ್ನ ಹೇಳ್ತಿದ್ದಾರೆ. ಅಬ್ದುಲ್ ರಜಾಕ್ ನಿಪ್ಪಲ್ ಹಾಕೊಂಡು ಸ್ಟಾರ್ಟ್ ಆಗಿದ್ ಹೇಗೆ? ಇಲ್ಲ, ನಿಪ್ಪಲ್ ಯಾರು ಕೊಡ್ಬೇಕು? ಪ್ಲೀಸ್ ಅಬ್ದುಲ್ ರಜಾಕ್ ಲೈವ್ ಅಲ್ಲಿ ಇದ್ದಾರೆ ಅವರು. ನೋಡಿದ್ರ ನಿರ್ಲಕ್ಷ್ಯದ ಪರಿಣಾಮ ಇದೇ ರೀತಿ ಪೋಲಿಯೋ ಡೋಸ್ ತಗೊಳ್ಳದೇ ಇದ್ರೆ ಪೋಲಿಯೋ ನಿಮ್ಮ ಮಗುವನ್ನು ಹಿಡಿದು ಬಿಡಬಹುದು. ಕೇಳಬೇಕು ನೀವು. ಅಬ್ದುಲ್ ರಜಾಕ್ ಈಗ ಇಷ್ಟು ದಿನಗಳ ಕಾಲ ನೀವು ಪ್ರಚೋದನೆ ಕೊಟ್ಟು ನಿಮ್ಮ ಸ್ಕ್ರಾಪ್ ಗಳನ್ನ ನಮ್ಮ ಹಿಂದೂ ಧರ್ಮದ ಹೆಣ್ಮಕ್ಳ ತಲೆ ಮೇಲೆ ಏರಿಲ್ವಾ? ಕರೆಕ್ಟ್ ಮಾತಾಡ್ತಾನ ಸರ್. ಸತ್ಯನ ಸತ್ಯ ರಿಂಚಂದ್ರ ತಲೆ ಮೇಲೆ ಹೊಡೆದಾಗ ಹೇಳ್ತೀರಾ? ಈಗ ಮಾತನಾಡಿ ನಾನ್ ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡಿ. ನಾನು ಇದನ್ನ ಲವ್ ಜಿಹಾದ್ ಹಿಂಗ್ ಆಗ್ಲಿಕ್ಕೆ ಆಗಬಾರದು, ಇದರಿಂದ ಸಮಸ್ಯೆ ಆಗುತ್ತೆ ಅಂತ ಹೇಳುವಾಗ ಇದು ಲವ್ ಜಿಹಾದ್ ಅಲ್ಲ, ಪ್ರೇಮದ ವಿರೋಧಿಗಳು ನೀವು ಅಂತೆಲ್ಲ ಮಾತಾಡಿದ್ರಿ. ಈಗ ನಾನು ಪ್ರೇಮದ ಪರವಾಗಿದ್ದೀನಿ. ಯಾವ ಹಿಂದೂಗಳಿದ್ದಾರೋ ಅವರು ಕೂಡ ಪ್ರೇಮ ಮಾಡ್ಲಿ ಬಿಡಿ. ಮುಸ್ಲಿಂ ಹೆಣ್ಮಕ್ಳನ್ನ ಒಳಗೇನು ಕೂಡ ಹಾಕಿದ್ದೀರ, ಅವ್ರು ಆಚೆ ಬರ್ಲಿ ಬಿಡಿ ಪಾಪ. ಅವರಿಗೂ ಒಂದು ಮುಕ್ತವಾಗಿರುವಂತ ವಾತಾವರಣದಲ್ಲಿ ಬದುಕಲಿ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡದು. ಯಾಕೆ ಬೇಡ ಸರ್? ಇದೊಳ್ಳೆ ಆಗಲ್ಲ. ಒಂದು ಬಟ್ಟೆ ಒಳಗೆ ಕೂಡ ಹಾಕುವಂತ ಪ್ರಕ್ರಿಯೆ ಏನಿದೆ, ಅವ್ರು ಹಿಂದುತ್ವಕ್ಕೆ ಬರಲಿ. ಕತ್ರಿನಾ ಟೈಪ್ ನೋಡಿ ಎಷ್ಟು ಚೆನ್ನಾಗಿ ಸ್ನಾನ ಮಾಡಿರುವಂತ ಫೋಟೋ ವೈರಲ್ ಆಯ್ತು, ಇಡೀ ದೇಶ ನೋಡ್ತು, ಸಂಭ್ರಮಿಸ್ತು. ಆ ತರದ ವಾತಾವರಣ ನಿರ್ಮಾಣ ಆಗ್ಲಿ ಬಿಡಿ. ನಾನು ಮಾತಾಡ್ತಾ ಕತ್ರೀನಾ ಟೈಪ್ ಬಗ್ಗೆ ಹೇಳೋದಲ್ಲ, ಕರೀನಾ ಕಪೂರ್ ನೋಡ್ಬೇಕು. ಅವಳು ಕತ್ರಿ, ನೀನ್ ಛತ್ರಿ. ದಯವಿಟ್ಟು ಒಂದ್ ಮಾತು ಕೇಳಿಸ್ಕೋಬೇಕು. ಮೊದಲು ಬೋಧನೆ ಮಾಡೋರು ಅಭ್ಯಾಸ ಮಾಡಿರ್ಬೇಕು. ನಿಮ್ಗೂ 45 ವರ್ಷ ಆಗಿದೆ, ಮೊದಲು ನೀವು ಮದುವೆ ಮಾಡ್ಕೊಳ್ಳಿ, ಆಮೇಲೆ ಹೇಳಿ. ನಮ್ ಬಾಸ್ ಸಲ್ಮಾನ್ ಖಾನ್ ಯಾವತ್ತು ಮದುವೆ ಆಗ್ತಾನೋ ಅವತ್ತೇ ಮದುವೆ ಆಗ್ತೀನೋ ನಾನು ಸಲ್ಮಾನ್ ಖಾನ್ ಫ್ಯಾನು, ಗೊತ್ತಾ? ನೀನ್ ಯಾವ ಕಾರಣಕ್ಕೆ ಮದುವೆ ಆಗ್ತೀನೋ ಗೊತ್ತಿಲ್ಲ, ಆದ್ರೆ ಒಂದ್ ಹುಡುಗಿ ಜೀವನ ಹಾಳಾಗುತ್ತಪ್ಪ ಹೇಳಿದ್ರು. ಪ್ರೀತಿಯ ಪರವಾಗಿ ನಾನು ಮಾತಾಡಿದ್ದೀನಿ, ಏನ್ ತಪ್ಪು? ಅದಕ್ಕೆ ಉತ್ತರ ಕೊಡಿ. ಹೆತ್ತ ತಂದೆ ತಾಯಿಯನ್ನೇ ಬಿಟ್ಟು, ನಂಬಿದ ದೇವರನ್ನೇ ಬಿಟ್ಟು, ಒಪ್ಪಿದ ಧರ್ಮವನ್ನೇ ಬಿಟ್ಟು ಯಾವಳಾದ್ರೂ ಮುಸ್ಲಿಂ ಹುಡುಗಿ ಯಾವನಾದ್ರೂ ಪೀರಿಸ್ಕೊಂಡು ಅವಳು ಆಚೆ ಧರ್ಮದಿಂದ ಹೋಗಂಗಿದ್ರೆ, ಅವಳು ಮದುವೆ ಮಾಡಂಗಿದ್ರೆ ಅಂತ ಹುಡುಗಿರು ಹೋಗೇ ಬಿಡ್ಲಿ. ಅವರು ನಮ್ಮ ಧರ್ಮಕ್ಕೂ ಬೇಡ, ನಮ್ಮ ಸಮಾಜಕ್ಕೂ ಬೇಡ, ನಮ್ಮ ಸಮುದಾಯಕ್ಕೂ ಬೇಡ. ಅಮೇರಿಕನ್ ಕೂತ್ಗಳಲ್ಲಿ ನೀನು ಯಾವನೇ ನೀನು ರೈಟ್ಸ್ ಕೇಳಕ್ಕೆ ನೀ ಯಾವನೇ ಕೇಳಕ್ಕೆ? ಚಕ್ರವರ್ತಿ ಒಂದು ನಿಮಿಷ. ಇಸ್ಲಾಂ ಧರ್ಮದಲ್ಲಿ ಅನ್ಯ ಧರ್ಮೀಯರನ್ನ ಮದುವೆ ಮಾಡುವ ಹಾಗಿಲ್ಲ. ಮುಸಲ್ಮಾನರಾಗಿ ಯಾರಾದ್ರೂ ನಿಮ್ಮವರು ಇಸ್ಲಾಂನಲ್ಲಿ ಲವ್ ಮಾಡೋದೇ ತಪ್ಪು. ಬರ್ಲಿ. ಬಾಪ್ಪ ಬಾ, ನಿನ್ನ ನೋಡ್ರೆ ಕರೇ ಗಣಪತಿ ನೋಡ್ದಂಗಾಗತ್ತೆ, ಬೈಯಕ್ಕೂ ಮನ್ಸಾಗಲ್ಲಪ್ಪ.